ಬೆಂಗಳೂರಿನಲ್ಲಿ ಕೊರೋನಾ ಮಹಾಮಾರಿಗೆ ಮೊದಲ ಬಲಿಯಾಗಿರುವುದು. ಬೆಂಗಳೂರಿನಲ್ಲಿ ಕೋವಿಡ್ ಸೋಂಕಿನ ಹೆಮ್ಮಾರಿಗೆ ಓರ್ವ ಬಲಿ. ನೋಡಿ, ಕೊರೋನಾ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಕೋವಿಡ್ ಸೋಂಕಿನ ಹೆಮ್ಮಾರಿಗೆ ಓರ್ವ ಬಲಿಯಾಗಿರೋದು. ರಾಜ್ಯದಲ್ಲಿ ಇವತ್ತು 5 ಮಂದಿಗೆ ಕೋವಿಡ್ ಸೋಂಕು ದೃಢಪಟ್ಟಿದೆ. ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಕೋವಿಡ್ ಆಕ್ಟಿವ್ ಕೇಸ್ಗಳ ಸಂಖ್ಯೆ 38. ಬೆಂಗಳೂರಲ್ಲಿ ಕೋವಿಡ್ ಆಕ್ಟಿವ್ ಕೇಸ್ಗಳ ಸಂಖ್ಯೆ 32. ಮೈಸೂರು, ಬೆಂಗಳೂರಲ್ಲಿ ತಲಾ 2, ವಿಜಯನಗರದಲ್ಲಿ 1 ಕೇಸ್ ಪತ್ತೆಯಾಗಿದೆ. ಆರೋಗ್ಯ ಇಲಾಖೆಯಿಂದ ಕೋವಿಡ್ ಬುಲೆಟಿನ್ ಪ್ರಕಟ ಆಗಿರೋದು. ನೋಡಿ, ಬೆಂಗಳೂರಿನಲ್ಲಿ ಕೋವಿಡ್ ಸೋಂಕಿನ ಹೆಮ್ಮಾರಿಗೆ ಓರ್ವ ಬಲಿಯಾಗಿರುವಂತಹ ಘಟನೆ. ಇವತ್ತು 5 ಮಂದಿಗೆ ಕೋವಿಡ್ ದೃಢಪಟ್ಟಿದೆ. ರಾಜ್ಯದಲ್ಲಿರುವಂತಹ ಆಕ್ಟಿವ್ ಕೇಸ್ಗಳ ಸಂಖ್ಯೆ 38. ಅದರಲ್ಲಿ ಬೆಂಗಳೂರಿನಲ್ಲಿ 32. ಮತ್ತೆ ಹೆಮ್ಮಾರಿ ರಾಜ್ಯಕ್ಕೆ ಒಕ್ಕರಿಸ್ಕೊಳ್ತಾ ಇರೋದು. ಜನರಂತೂ ಭಯಭೀತರಾಗಿದ್ದಾರೆ. ಯಾಕಂದರೆ ಕೊರೋನಾ ಯಾವ ರೀತಿ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತು ಅನ್ನೋದು ಇನ್ನೂ ಕೂಡ ಜನರ ಮನಸ್ಸಿಂದ ಹೋಗಿಲ್ಲ. ಆಲ್ರೆಡಿ ಮತ್ತೆ ಹೆಮ್ಮಾರಿ ಒಕ್ಕರಿಸ್ಕೊಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ನಾನು ಆಗಲೇ ಹೇಳ್ತಾ ಇದ್ದೆ, ಕೊರೋನಾ ಮಹಾಮಾರಿಯ ಆ ಹೆಮ್ಮಾರಿ ಹಿಂದೆ ಬಂದು ಎಷ್ಟು ಮಟ್ಟಿಗೆ ಸಾವು ನೋವುಗಳಾಯಿತು, ಅದರಿಂದ ಜನ ಇನ್ನೂ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಮತ್ತೊಮ್ಮೆ ಒಕ್ಕರಿಸ್ಕೊಳ್ತಾ ಇರೋದು ಕೊರೋನಾಗೆ ಬೆಂಗಳೂರಿನಲ್ಲಿ ಓರ್ವ ವ್ಯಕ್ತಿ ಬಲಿಯಾಗಿರೋದು. ಸುಷ್ಮಿತಾ, ಈಗ ಸದ್ಯಕ್ಕೆ ಆಕ್ಟಿವ್ ಕೇಸ್ಗಳು ಯಾವ ರೀತಿ ಇದೆ, ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ತಾ ಇದೆ ಅಂತ ಹೇಳಿ. ಪೂರ್ಣಿಮಾ, ಏನು 2020ರಲ್ಲಿ ಇಡೀ ಪ್ರಪಂಚವನ್ನ ಒಂದು ರೀತಿಯಲ್ಲಿ ನಲಿಸ್ತಿದ್ದು ಅಂತ ಹೇಳಿದ್ರೆ ಕೋವಿಡ್ ಹೆಸರು ಕೇಳಿದ್ರು ಕೂಡ ಈಗಲೂ ಕೂಡ ಸಾಕಷ್ಟು ಜನ ಭಯವನ್ನ ಪಡ್ತಾರೆ. ಯಾಕಂತ ಹೇಳಿದ್ರೆ ಆ ರೀತಿಯಲ್ಲಿ ಅದು ವ್ಯಾಪಕವಾಗಿ ಹಬ್ಬಿತ್ತು. ಈಗ ಮತ್ತೆ ಈ ಒಂದು ಕೋವಿಡ್ ಕೇಸಸ್ ಹೆಚ್ಚಳ ಆಗ್ತಾ ಇರುವಂತದ್ದು. ಇಡೀ ದೇಶದಲ್ಲಿ 500ಕ್ಕೂ ಹೆಚ್ಚು ಕೇಸಸ್ ಇದೆ. ನಮ್ಮ ಕರ್ನಾಟಕದಲ್ಲಿ ಇವತ್ತಿನ ಬೆಳಗಿನವರೆಗೂ ಕೂಡ 35 ಕೇಸಸ್ ಅಂದ್ರೆ ಆಕ್ಟಿವ್ ಕೇಸಸ್ ಇತ್ತು. ಆದ್ರೆ ಈಗ 38 ಕೇಸಸ್ಗಳು ಆಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಕೋವಿಡ್ಗೆ ಇವತ್ತು ಬೆಂಗಳೂರಲ್ಲಿ ಒಂದು ಬಲಿ ಕೂಡ ಆಗಿರುವಂತದ್ದು. ಸದ್ಯ ಅವ್ರು ಯಾರು ಏನು ಅಂತ ಮಾಹಿತಿನೂ ಕೂಡ ಸಿಕ್ಕಿಲ್ಲ. ಆದ್ರೆ ಒಂದು ಡೆತ್ ಆಗಿರೋದಂತೂ ಕೂಡ ಕನ್ಫರ್ಮ್ ಆಗಿರುವಂತದ್ದು. ಆರೋಗ್ಯ ಇಲಾಖೆಯಿಂದಲೂ ಕೂಡ ಈ ಒಂದು ಮಾಹಿತಿ ಬಂದಿರುವಂತದ್ದು. ಸದ್ಯ ಬೆಂಗಳೂರಲ್ಲಿ 32 ಆಕ್ಟಿವ್ ಕೇಸಸ್ ಇದೆ. ಏನು ಈಗ ಬೆಳಗಿನವರೆಗೂ ಕೂಡ ಅಂದ್ರೆ ಸಚಿವರು ಕೂಡ ಹೇಳ್ತಾ ಇದ್ರು, ಯಾರು ಕೂಡ ಭಯವನ್ನ ಪಡೆಯುವಂತಹ ಅಗತ್ಯ ಇಲ್ಲ, ಆತಂಕವನ್ನ ಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿ. ಆದ್ರೆ ನಿಜಕ್ಕೂ ಕೂಡ ಈ ರೀತಿಯಲ್ಲಿ ಈಗ ಮೊದಲ ಬಲಿ ಆಗಿರುವಂತದ್ದು. ಕೇವಲ 38 ಕೇಸಲ್ಲೇ ಒಂದು ಬಲಿ ಆಗಿರುವಂತದ್ದು ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಹಾಗೆ ಈಗ ನಾಳೆಯಿಂದಲೂ ಕೂಡ ಈ ಒಂದು ಕೋವಿಡ್ ರ್ಯಾಪಿಡ್ ಟೆಸ್ಟ್ ಏನಿದೆ ಅದನ್ನು ಕೂಡ ಹೆಚ್ಚಲಿಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಏನು ಮೆಡಿಕಲ್ ಕಾಲೇಜಸ್ ಯಾವ್ದ್ಯಾವ್ದಿದೆ, ಹಾಗೆ ಜಿಲ್ಲಾಸ್ಪತ್ರೆ ಯಾವ್ದ್ಯಾವ್ದಿದೆ ಅಲ್ಲೆಲ್ಲವೂ ಕೂಡ ಈ ಒಂದು ಕೋವಿಡ್ ಟೆಸ್ಟ್ ಅನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ನಾಳಿನ ಮೇಲೆ ಮತ್ತಷ್ಟು ಈ ಒಂದು ಕೋವಿಡ್ ಆಕ್ಟಿವ್ ಕೇಸಸ್ ಏನಿದೆ ಅದು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಎಷ್ಟು ನಾವು ಟೆಸ್ಟ್ ಅನ್ನ ಮಾಡ್ತೀವಿ ಅಷ್ಟರ ಮಟ್ಟಿಗೆ ಆ ಒಂದು ಕೋವಿಡ್ ಆಕ್ಟಿವ್ ಕೇಸಸ್ ಹೆಚ್ಚಾಗುತ್ತೆ. ಸೊ ಹೀಗಾಗಿ ಎಲ್ಲರೂ ಕೂಡ ಅಂದ್ರೆ ಕೇವಲ 38 ಕೇಸು ಅಥವಾ 35 ಕೇಸು ಯಾವುದೇ ರೀತಿ ನಮ್ಗೆ ತೊಂದರೆ ಆಗಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬಾರ್ದು. ಎಲ್ಲರೂ ಕೂಡ ಮಾಸ್ಕ್ ಅನ್ನ ಹಾಕಿ ಓಡಾಡ್ಬೇಕಾಗುತ್ತೆ. ಈಗಿಂದನೇ ಶುರು ಮಾಡ್ಬೇಕಾಗತ್ತೆ. ಪ್ರಮುಖವಾಗಿ ಮಕ್ಕಳಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಹಾಗೆ ಗರ್ಭಿಣಿ ಬಾಣಂತಿಯರು ಈ ಒಂದು ಕೋವಿಡ್ ಬಗ್ಗೆ ಹೆಚ್ಚಿನ ಒಂದು ನಿಗಾವನ್ನ ವಹಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬೇಗ ಹರಡೋದು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಇರುವಂತಹ ಅಂದ್ರೆ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ಹಾಗೆ ಮಕ್ಕಳಿಗೆ, ವೃದ್ಧರಿಗೆ ಬೇಗ ಈ ಒಂದು ಕೋವಿಡ್ ಹರಡುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಉಸಿರಾಟದ ಸಮಸ್ಯೆ ಯಾರಿಗೆಲ್ಲ ಇರುತ್ತೆ ಅವರು ಕೂಡ ಇದ್ರ ಬಗ್ಗೆ ಕ್ರಮವನ್ನ ವಹಿಸಬೇಕಾಗುತ್ತೆ. ಹಾಗೆ ಈ ಒಂದು ಡೆತ್ ಏನಾಗಿದೆ ಬೆಂಗಳೂರಲ್ಲಿ, ಈ ಒಂದು ಡೆತ್ ಆ ಒಂದು ರೋಗಿಯನ್ನು ಕೂಡ ಈಗ ಇದ್ ಮಾಡ್ತಾ ಇರುವಂತದ್ದು, ಅಂದ್ರೆ ಮರಣೋತ್ತರ ಪರೀಕ್ಷೆನ ಮಾಡ್ತಾ ಇರುವಂತದ್ದು. ಆತನಿಗೆ ಕೇವಲ ಈ ಒಂದು ಕೋವಿಡ್ ನಿಂದ ಸತ್ತಿರುವಂತದ್ದು ಅಥವಾ ಸಾರಿ ಕೇಸಸ್ ಅಥವಾ ILI ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಕಾಯಿಲೆ ಇತ್ತ ಅಂತ ಹೇಳಿ ಇವಾಗ ಅದ್ರ ಬಗ್ಗೆನೂ ಕೂಡ ಮಾಡ್ತಾ ಇರುವಂತದ್ದು. ಒಟ್ನಲ್ಲಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಒಂದು ಕ್ರಮ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.